ನೀವು ಯಾವ ಏರಿಯಾದಲ್ಲಿ ವಾಸ ಇದ್ದೀರಿ ಅನ್ನೋದು ಎಷ್ಟು ಮುಖ್ಯ ಆಗುತ್ತೋ ಅಷ್ಟೇ ಇಂಪಾರ್ಟೆಂಟ್ಲಿ ನಿಮ್ಮ ಪಕ್ಕದ ಮನೆಯಲ್ಲಿ ಇರುವವರು ಯಾರು, ಏನ್ ಕೆಲಸವನ್ನ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ಪಕ್ಕದ ಮನೆಯಲ್ಲೇ ಕುಳಿತು ನಿಮ್ಮ ಮನೆಗೆ ಸ್ಕೆಚ್ ಹಾಕುವ ಕಿರಾತಕರು ಕೂಡ ಇರ್ತಾರೆ. ಹೇಗೆ ಅಂತೀರಾ? ಈ ಸ್ಟೋರಿಯನ್ನು ನೋಡಿ. ಯುವತಿ ಬೆದರಿಸಿದ ದಂಪತಿ ಲಕ್ಷ ಸುಲಿಗೆ. ಪಕ್ಕದ ಮನೆಯಲ್ಲೂ ಲೂಟಿಗೆ ದಂಪತಿ ಸ್ಕೆಚ್. ಕಂತೆ ನೋಟು, ಜೋಡಿಸಿಟ್ಟ ಚಿನ್ನಾಭರಣ. ಇದನ್ನ ನೋಡಿದ್ರೆ ನಿಮ್ಗೆ ಖಂಡಿತ ಗೊತ್ತಾಗಿರುತ್ತೆ ಇದು ಕಳ್ಳತನದ ಮಾಲು ಅಂತ. ನಿಜ, ಬೆಂಗಳೂರಿನ ನೀರಸಂದ್ರದ ನಾಜಿಮಾ ಅಫ್ಸಾನಾ ಹಾಗೂ ಮೊಹಮ್ಮದ್ ಸಾಬುದ್ದೀನ್ ಅನ್ನುವರ ಮನೆಯಲ್ಲಿ ಮೇ 7ರಂದು ಕಳ್ಳತನ ನಡೆದಿತ್ತು. ಓರ್ವ ರೌಡಿ ಶೀಟರ್ ಸಲ್ಮಾನ್ ಖಾನ್ ಹಾಗೂ ಮತ್ತೊಬ್ಬ ಮನೆಗಳ್ಳ ಅಸ್ಗರ್ ಮೆಹಬ್ ಸೇರ್ಕೊಂಡು ಬರೋಬ್ಬರಿ 25 ಲಕ್ಷ ಹಣವನ್ನ ಕಳ್ಳತನ ಮಾಡಿದ್ರು. ತನಿಖೆ ನಡೆಸಿದಾಗ ಅಸಲಿ ಸತ್ಯ ಬೆಳಕಿಗೆ ಬಂದಿದ್ದು, ಕಳ್ಳತನ ಮಾಡಲು ಪಕ್ಕದ ಮನೆ ದಂಪತಿ ಸುಪಾರಿ ನೀಡಿದ್ರು ಅನ್ನೋದು ಬೆಳಕಿಗೆ ಬಂದಿದೆ. ಹಗಲು ಕಳ್ಳತನ ಮಾಡುತ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನು ಪತ್ತೆ ಮಾಡಿದ್ದಾರೆ. 7ನೇ ತಾರೀಕಿನಂದು ಗಂಡ ಮತ್ತು ಹೆಂಡತಿ ಇಬ್ಬರು ಕೂಡ ಕೆಲಸಕ್ಕೆ ಹೊರಗಡೆ ಹೋದಾಗ ಅವರ ಮನೆಯನ್ನು ನೀಲಸಂದ್ರಲ್ಲಿ ಇರ್ತಕ್ಕಂಥ ಮನೆಯನ್ನು ಹಿಂದಿನ ಬಾಗಿಲನ್ನು ಮೀಟಿ ಒಳಗಡೆ ಬಂದು ಮನೆಯಲ್ಲಿರ್ತಕ್ಕಂತಹ ಬೇರೆ ಬೇರೆ ಆಭರಣಗಳನ್ನು ಮತ್ತು ಹಣವನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಗೊತ್ತಾಗಿರ್ತದೆ. ಸಾಬುದ್ದೀನ್ ತಂದೆ ನಿವೃತ್ತ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ನಿವೃತ್ತರಾಗಿದ್ರು. ಆ ಬಳಿಕ ಒಂದಷ್ಟು ಹಣ ಬಂದಿತ್ತು. ಮನೆ ಖರೀದಿ ಮಾಡುವಂತೆ ಮಗನಿಗೆ 50 ಲಕ್ಷ ಹಣ ಕೊಟ್ರಂತೆ. ಆ ಹಣ ಮನೆಯಲ್ಲೇ ಇಟ್ಕೊಂಡಿದ್ರು ಅನ್ನೋ ವಿಚಾರ ತಿಳಿದು 2ನೇ ಮಗಳನ್ನ ಟಾರ್ಗೆಟ್ ಮಾಡಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ರಂತೆ. ನಿಮ್ಮ ಮನೆಯಲ್ಲಿರೋ ಹಣ ಕೊಡದಿದ್ರೆ ನಿಮ್ಮ ಅಪ್ಪ ಅಮ್ಮನನ್ನ ಸಾಯಿಸ್ತೀವಿ ಅಂತ ಬೆದರಿಸಿದ ಫಾತಿಮಾ ಹಾಗೂ ಮೊಹಿದ್ ರಾಜ ದಂಪತಿ 25 ಲಕ್ಷ ಹಣ ಪೀಕಿದ್ದಾರೆ. ಉಳಿದ ಹಣ ದೋಚಲು ರೌಡಿ ಶೀಟರ್ ಹಾಗೂ ಮನೆಗಳ್ಳನಿಗೆ ಸುಪಾರಿ ಕೊಟ್ಟು ಕಳ್ಳತನ ಮಾಡಿಸಿದ್ರಂತೆ. CCTV ಮತ್ತು ಇತರ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಆರೋಪಿಯನ್ನು ಚಿತ್ರದುರ್ಗದಲ್ಲಿ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮತ್ತು ಆತನಿಂದ ಸುಮಾರು 24 ಲಕ್ಷ ರೂಪಾಯಿ ಹಣ, ನಗದು ಹಾಗೂ 150 ಗ್ರಾಂ ಚಿನ್ನದ ಎಲ್ಲ ಒಡವೆಗಳನ್ನು ಅದೇ ದಿವಸ ರಾತ್ರಿ ಇಂಟ್ಯಾಕ್ಟ್ ಆಗಿ ಪೊಲೀಸರು ವಶಪಡಿಸಿಕೊಂಡಿರ್ತಾರೆ. ಇದರಲ್ಲಿ ಇಬ್ಬರು ಆರೋಪಿಗಳು ಶಾಮೀಲಾಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಒಬ್ಬ MOB ಆಸಾಮಿಯಾಗಿದ್ದು ಇನ್ನೊಬ್ಬ ರೌಡಿ ಶೀಟರ್ ಆಗಿರ್ತಾನೆ. ಅವರುಗಳ ಮೇಲೆ ಹಳೆ ಪ್ರಕರಣಗಳು ದಾಖಲಾಗಿದ್ದಾವೆ. ಹಣ ಕಳ್ಳತನದ ಬಳಿಕ ಇಬ್ಬರು ಆರೋಪಿಗಳು ಖಾಸಗಿ ಬಸ್ ಮೂಲಕ ಮುಂಬೈಗೆ ತೆರಳಲು ಮುಂದಾಗಿದ್ರಂತೆ. ಈ ವೇಳೆ ಮೆಜೆಸ್ಟಿಕ್ ಬಳಿ ಆರೋಪಿಗಳ ಬಸ್ ಬುಕಿಂಗ್ ಮಾಹಿತಿ ಕಲೆ ಹಾಕಿದ ಪೊಲೀಸರು ಬಸ್ ಚಾಲಕನನ್ನ ಸಂಪರ್ಕಿಸಿ ಚಿತ್ರದುರ್ಗ ಗ್ರಾಮಾಂತರ ಠಾಣೆ ಬಳಿ ಬಂಧಿಸಿದ್ದಾರೆ. ಅಶೋಕನಗರ ಪೊಲೀಸರು ತನಿಖೆ ಮಾಡಿ 24 ಲಕ್ಷ ನಗದು ಮತ್ತು 150 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಇವರು ಖ್ಯಾತ ಚಿತ್ರನಟಿ. ಮನೆಯಲ್ಲಿ ಹಿರಿಯರ ಸಹಾಯಕ್ಕೆ ಇರ್ಲಿ ಅಂತ ಕೆಲಸದವರನ್ನ ನೇಮಿಸಿಕೊಂಡಿದ್ರು. ಆದ್ರೆ ಅದೇ ಅವರಿಗೆ ಮುಳುವಾಗಿದೆ. ಅಷ್ಟಕ್ಕೂ ಏನಾಯ್ತು ಗೊತ್ತಾ? ನೋಡಿ. ಅಮಾಯಕಿ ರೀತಿಯಲ್ಲಿ ಫೋಟೋಗೆ ಪೋಸ್ ಕೊಡ್ತಿರೋ ಈಕೆ ಹೆಸರು ಉಷಾ. ಸಿನಿಮಾ ನಟಿ ಛಾಯಾ ಸಿಂಗ್ ತಾಯಿ ಮನೆಯಲ್ಲಿ ಅಡಿಗೆ ಕೆಲಸ ಮಾಡಿಕೊಂಡು ಇದ್ದ ಉಷಾ ಏಪ್ರಿಲ್ 14ರಂದು ಕಳ್ಳತನ ಮಾಡಿ ಸಿಕ್ಕಿಬಿದ್ದಿದ್ದಾಳೆ. ಬಸವೇಶ್ವರ ನಗರದ NHCS ಲೇಔಟ್ನಲ್ಲಿ ವಾಸವಿರುವ ನಟಿ ಛಾಯಾ ಸಿಂಗ್ ಅವರ ತಾಯಿ ಚಮನಲತಾ ಅವರ ಮನೆಯಲ್ಲಿ ಕೆಲವು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಉಷಾ ಹಣ, ಆಭರಣ ದೋಚಿಕೊಂಡು ಹೋಗಿದ್ಲು. ಆ ಬಳಿಕ ತನಗೆ ಏನೂ ಗೊತ್ತಿಲ್ಲ ಎನ್ನುವಂತೆ ಕೆಲಸ ಮಾಡಿಕೊಂಡಿದ್ಲು. ಚಿನ್ನಾಭರಣ ಪರಿಶೀಲಿಸಿದಾಗ ಕಳ್ಳತನ ಆಗಿರುವುದು ಗೊತ್ತಾಗಿದೆ. ಆ ಬಳಿಕ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ರು. ಮನೆಯಲ್ಲಿ ಕಳ್ತನ ಆಯಿತು. ಅದಕ್ಕೆ ಹೋಗಿ ನಾವು ಒಂದು ರಿಪೋರ್ಟ್ ಕೊಟ್ವಿ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಅಫಿಷಿಯಲ್ಸ್, ಪರಶುರಾಮ್ ಸರ್, ತಿಪ್ಪೇಸ್ವಾಮಿ ಮತ್ತು ACP ಚಂದನ್ ಕುಮಾರ್ ಸರ್ ಅವರು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ದೇ ಆರ್ ಹೆಲ್ಪಿಂಗ್ ಅಸ್ ರಿಟ್ರೀವ್ ವಾಟ್ ಹ್ಯಾಸ್ ಬೀನ್ ಲಾಸ್ಟ್. ಕುಕ್ ಮಾಡಿದ್ರು ಸರ್ ನಮ್ಮ ಮನೆಯಲ್ಲಿ ಅಡುಗೆ ಕೆಲಸ ಮಾಡಿದ್ರು. ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರು ಕೆಲಸದಾಕೆ ಉಷಾಳನ್ನ ವಿಚಾರಣೆ ನಡೆಸಿದಾಗ ಕಳ್ಳತನದ ಸತ್ಯ ಬಯಲಾಗಿದೆ. ಪೊಲೀಸರು ಉಷಾಳನ್ನ ಬಂಧಿಸಿ ಸುಮಾರು 66 ಗ್ರಾಂ ಚಿನ್ನ, 150 ಗ್ರಾಂ ಬೆಳ್ಳಿ ಆಭರಣ ವಶಕ್ಕೆ ಪಡೆದಿದ್ದಾರೆ. ಇಂದು ಪೊಲೀಸ್ ಕಮಿಷನರ್ ದಯಾನಂದ್ ನಟಿ ಛಾಯಾ ಸಿಂಗ್ ಅವರಿಗೆ ಆಭರಣಗಳನ್ನು ವಾಪಸ್ ಮಾಡಿದ್ದಾರೆ. ಕೆಲಸದಾಕೆಯಿಂದಲೇ ಕಳ್ಳತನ ಆಗಿರ್ತಕ್ಕಂಥದ್ದನ್ನು ಪತ್ತೆ ಮಾಡಿದ್ದಾರೆ. ಇದರಲ್ಲಿ 14ನೇ ತಾರೀಕು ಏಪ್ರಿಲ್ ಓರ್ವ ಮಹಿಳೆಯೊಬ್ಬರು ಕೊಟ್ಟಿರ್ತಕ್ಕಂಥ ದೂರಿನ ಆಧಾರದ ಮೇರೆಗೆ ಚಿನ್ನದ ಒಡವೆ ಮತ್ತು ಬೆಳ್ಳಿಯ ಪದಾರ್ಥಗಳನ್ನು ಯಾರೋ ಕಳ್ಳತನ ಮಾಡಿದ್ದಾರೆ ಮತ್ತು ಮನೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಕೆಲಸಗಳ ಮೇಲೆ ಸಂಶಯ ಇದೆ ಅನ್ನೋದನ್ನು ತಿಳಿದುಕೊಂಡು ಆಕೆಯನ್ನು ಬಂಧಿಸಿ ಆಕೆಯಿಂದ
ಒಟ್ಟು 66 ಗ್ರಾಂ ತೂಕದ ಚಿನ್ನದ ಆಭರಣಗಳು, 155 ಗ್ರಾಂ ತೂಕದ ಬೆಳ್ಳಿಯ ಪದಾರ್ಥಗಳನ್ನು ವಶಪಡಿಸಿಕೊಂಡಿದೆ. ಮತ್ತೊಂದು ಪ್ರಕರಣದಲ್ಲಿ ದೇವಸ್ಥಾನ ಮನೆ ಕಳ್ಳತನ ಮಾಡಿ ತಲೆಮರೆಸಿಕೊಂಡಿದ್ದ ಆಸಾಮಿಯನ್ನ ಬಸವೇಶ್ವರ ನಗರ ಪೊಲೀಸರು ಬಂಧಿಸಿದ್ದಾರೆ. ಸೈಯದ್ ಅಹಮದ್ ಆಲಿಯಾಸ್ ಸೈಯದ್ ಬಂಧಿತಾರೋಪಿ. ಈತ ಸತತ 3 ಮನೆ ಕಳ್ಳತನ ಮಾಡಿದ್ದಂತೆ. ಆರೋಪಿ ವಿಚಾರಣೆ ವೇಳೆ ಸುಮಾರು 40ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಬೆಳಕಿಗೆ ಬಂದಿದೆ. ಸೈಯದ್ನನ್ನ ಬಂಧಿಸಿ 653 ಗ್ರಾಂ ಚಿನ್ನಾಭರಣ, 22 ಗ್ರಾಂ ವಜ್ರ, 1 ಕೆಜಿ ಬೆಳ್ಳಿ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬಸವೇಶ್ವರ ನಗರ ಪೊಲೀಸರು ದೇವಾಲಯಗಳ ಕಳ್ಳತನ ಮಾಡ್ತಾ ಇರ್ತಕ್ಕಂಥ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತ ದೇವಾಲಯದಿಂದ ಕಳುವು ಮಾಡಿರ್ತಕ್ಕಂಥ 12 ಗ್ರಾಂ ಚಿನ್ನದ ಸರವನ್ನು ರಿಕವರ್ ಮಾಡೋದ್ರ ಜೊತೆಗೆ ಆತ ಕಳುವು ಮಾಡಿರ್ತಕ್ಕಂಥ ಬೇರೆ ಪ್ರಕರಣಗಳ ಕೂಡ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟಾರೆ ಉಂಡ ಮನೆಗೆ ಕನ್ನ ಹಾಕಿದ ಐನಾತಿ ಹೆಂಗ್ಸು ಅರೆಸ್ಟ್ ಆಗಿದ್ದಾಳೆ. ಜೀವನದಲ್ಲಿ ಶ್ರೀಮಂತಿಕೆ ಎಲ್ಲರಿಗೂ ಬೇಕು ಅನಿಸುತ್ತೆ. ಅಂದ ಮಾತ್ರಕ್ಕೆ ಅಡ್ಡದಾರಿ ಹಿಡಿದ್ರೆ ಈಗೆಲ್ಲ ಆಗುತ್ತೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.